ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 3ನೇ ಎಪಿಸೋಡ್ನಲ್ಲಿ ಸುಮಾರು 274ನೇ ಪ್ರಶ್ನೆಗಳವರೆಗೆ ಚಿಂತನೆ ನಡೆಸಿದ್ವಿ. ಇದೀಗ 4ನೇ ಎಪಿಸೋಡ್ನಲ್ಲಿ 274 ಪ್ರಶ್ನೆಯೂ ಸೇರಿದಂತೆ ವಿಷಯವನ್ನು ಮುಂದುವರಿಸೋಣ. ಆ 274ನೇ ಪ್ರಶ್ನೆ ಹೀಗಿತ್ತು: ಮೋಕ್ಷವನ್ನು ದೊರಕಿಸದ ಧರ್ಮ, ಅರ್ಥ, ಕಾಮ ಈ ತ್ರಿವರ್ಗ ಸಾಧನೆಯ ಬೋಧನೆಯ ಉದ್ದೇಶ ಏನು? ಯಾಕೆ ಬೇಕಿದು? ಮೋಕ್ಷ ಸಾಧನೆ ಮಾರ್ಗ ಹೇಳ್ರಿ, ಒಪ್ಪೋಣ. ಇದು ಅವಶ್ಯಕತೆ ಉಂಟಾ ಅಂತ ಒಂದು ಪ್ರಶ್ನೆ ಬಂದಿತ್ತು. ಅದಕ್ಕಾಗಿ ವಿವರಣೆ ಕೊಟ್ಟಿದ್ದಾನೆ ಕೃಷ್ಣ. ನಿಜ, ಮೋಕ್ಷಕ್ಕೆ ನೇರ ಕಾರಣ ಜ್ಞಾನ ಭಕ್ತಿಗಳು. ಆದರೆ ಈ ಕರ್ಮಾಚರಣೆಯೂ ಕೂಡ ಅತ್ಯಂತ ಅವಶ್ಯವಾಗಿದೆ. ಯಾಕೆ? ಅಂತಃಕರಣ ಶುದ್ಧವಾದಾಗ ಮಾತ್ರ ಅಲ್ಲಿ ಗುರುಪದೇಶನೋ, ಶಾಸ್ತ್ರ ಅಧ್ಯಯನನೋ, ಪಾಠ ಪ್ರವಚನಾದಿಗಳಿಂದಲೋ ಜ್ಞಾನ ಬೆಳೀಲಿಕ್ಕೆ ಅವಕಾಶ. ಹೊಲದಲ್ಲಿ ಶುದ್ಧವಾದ ಸ್ವಚ್ಛವಾಗಿರತಕ್ಕ ಜಾಗ ಇದ್ದರೆ ಬಿತ್ತನೆ, ಇಲ್ಲದಿದ್ದರೆ ಇಲ್ಲ. ಅದರಂತೆ ಆ ಜ್ಞಾನ ಸಂಪಾದನೆಗೆ ಒಂದು ಬ್ಯಾಕ್ಗ್ರೌಂಡ್, ಹಿನ್ನೆಲೆ ತಯಾರಿ ಈ ಕರ್ಮಾಚರಣೆಯಿಂದ ಆಗತಕ್ಕಂಥದ್ದು. ಅದಕ್ಕಾಗಿ ಈ ಸದಾಚಾರ ಸ್ವಾಶ್ರಮೋಚಿತ ಕರ್ಮಾನುಷ್ಠಾನ ಕೂಡ ಅತ್ಯಂತ ಅವಶ್ಯವಾಗಿದೆ. ಇದು ಒಂದು ಕಾರಣ. ಭೂಮಿಯಲ್ಲಿ ನಾವು ರಿಪೀಟೆಡ್ಲಿ ಮತ್ತೆ ಮತ್ತೆ ಉತ್ತಿ ಬಿತ್ತಿದ ಭೂಮಿಯೂ ಕೂಡ ನಿಸ್ಸತ್ವವಾಗುವಂತೆ ಅತಿಯಾಗಿರತಕ್ಕಂತಹ ವಿಷಯಾದಿ ಸೇವನೆಗಳು ಕ್ಷಯಾದಿ ರೋಗಕ್ಕೆ ಮೂಲವಾಗ್ತದೆ. ಆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಬೇಕಾಗಿದೆ. ತುಪ್ಪದಿಂದ ಬೆಂಕಿಯ ಜ್ವಾಲೆಯು ಹೆಚ್ಚುವಂತೆ ನಾವು ಹೋಮದ ಅಗ್ನಿಗೆ ತುಪ್ಪ ಒಂದಷ್ಟು ಜಾಸ್ತಿ ಹಾಕಿ ಇನ್ನೊಂದಿಷ್ಟು ಹಾಕಿ ತೃಪ್ತಿಪಡಿಸ್ತೀವಿ ಅಂತ ಅನ್ನಲು ಸಾಧ್ಯನ? ಆಗೋದಿಲ್ಲ. ಹವಿಷ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ. ಈ ವಿಷಯ ಪದಾರ್ಥ ಸೇವನೆ ಹೇಗಿದೆ ಅಂದರೆ, ಅದನ್ನು ಬಯಸಿದಷ್ಟು, ತಿಂದಷ್ಟು, ಅನುಭವಿಸಿದಷ್ಟು ಇನ್ನೂ ಅವುಗಳ ಆಸೆ ಹೆಚ್ಚೇ ಆಗ್ತದೆ ವಿನಃ ಕಡಿಮೆ ಆಗೋದೇ ಇಲ್ಲ. ಅದಕ್ಕಾಗಿ ಆ ಸಂದೇಶವನ್ನು ಕೂಡ ಕೊಡಬೇಕಾಗಿದೆ. ಮೋಕ್ಷ ಕಾರಣಗಳೆನಿಸಿದ ಜ್ಞಾನಭಕ್ತಿಗಳ ಸಂಪಾದನೆಗೆ ಪೂರಕವಾಗಿ ಪೀಠಿಕೆಯಾಗಿ ಭೋಗ ಪದಾರ್ಥಗಳನ್ನು ಇತಿಮಿತಿ ತಿಳ್ಕೊಳ್ಬೇಕು. ಅದು ಅದರ ಇತಿಮಿತಿ ಅರಿವು ಬಂದಾಗಲೇ ಸಾಧನೆಗೆ ಒಂದು ಅವಕಾಶ ದೊರೀತಕ್ಕಂಥದ್ದು. ಅದಕ್ಕಾಗಿ ಅವುಗಳ ವಿವರಣೆಯನ್ನು, ಸ್ವಾಶ್ರಮೋಚಿತ ಕರ್ಮಾನುಷ್ಠಾನಗಳನ್ನು ವಿವರಣೆ ಮಾಡಿರ್ತಕ್ಕಂಥದ್ದು ಈ ಕಾರಣಕ್ಕಾಗಿ. ಗೌರವಾರ್ಹತೆಯ ಮಾನದಂಡಗಳು ಯಾವುವು? ವಿಷ್ಣು ಭಕ್ತಿ, ಇಂದ್ರಿಯ ನಿಗ್ರಹ, ಜ್ಞಾನ, ತಪಸ್ಸು ಮುಂತಾದ ಸದ್ಗುಣಗಳೇ ಗೌರವ ಆದರಗಳಿಗೆ ಮಾನದಂಡಗಳು ಹೊರತು ಕೇವಲ ಜನ್ಮಾದಿಗಳು ಅಲ್ಲ. ನ ಶೂದ್ರ ಭಗವದ್ಭಕ್ತಾ ತೇತು ಭಾಗವತಾ ಮತಾಃ ಸರ್ವವರ್ಣೇಷು ತೇ ಶೂದ್ರಾಃ ಯೇನ ಭಕ್ತಾ ಜನಾರ್ದನೇ. ಭಕ್ತಿರಹಿತರೇ ಕುಲಹೀನರು. ಗೌರವಾದರಗಳಿಗೆ ಭಕ್ತಿಯೇ ಅಳತೆಗೋಲು. ಹರಿಭಕ್ತಾವನುಚ್ಯಸ್ತು ವರ್ಣೋಚ್ಚೋ ನಾತಿ ಪೂಜ್ಯತೆ ಆದರಸ್ತತ್ರ ಕರ್ತವ್ಯ ಯತ್ರ ಭಕ್ತಿರ್ಹರೇರ್ವರ ಮುಂತಾದ ಮಾತುಗಳಂತೆ ಶ್ರೇಷ್ಠ ಹರಿಭಕ್ತಿಯನ್ನು ಹೊಂದಿದವನೇ ವಿಶಿಷ್ಟ ವ್ಯಕ್ತಿಯಿಂದ ಅನಿಸ್ಕೊಳ್ತಾನೆ. ಪ್ರಹ್ಲಾದರಾಜನ ಮಾತು ನಮಗೆ ನೆನಪಿದೆ. ಏನದು? ವಿಪ್ರಾದ್ಯುಷಡ್ಗುಣಯುತಾದರವಿಂದನಾಭ ಪಾದಾರವಿಂದ ವಿಮುಖ ಶಪಚಂ ವರಿಷ್ಠಂ. 12 ಗುಣಗಳಿದ್ದರೂ ಹರಿಭಕ್ತಿ ಹೊಂದಿರದ ಬ್ರಾಹ್ಮಣನಿಗಿಂತ ಹರಿಭಕ್ತನಾದ ಅಂತ್ಯಜನೇ ಮೇಲು. ಇದು ಪ್ರಹ್ಲಾದವಾಣಿ. ಅದು ನೆನಪಿಗೆ ತಂದುಕೊಳ್ಳಬಹುದಾಗಿದೆ. ಧ್ರುವ, ಪ್ರಹ್ಲಾದ, ಗಜೇಂದ್ರ, ದ್ರೌಪದಿ, ವಿದುರ, ಕನಕದಾಸರು, 1, 2 ಎಷ್ಟು ಉದಾಹರಣೆಗಳು. ಎಲ್ಲರೂ ಕೂಡ ಎತ್ತರಕ್ಕೆ ಅವರನ್ನು ಏರಿಸಿರ್ತಕ್ಕಂಥದ್ದು ಅವರಲ್ಲಿಯ ಹರಿಭಕ್ತಿಯೇ ಹೊರತು ಜಾತಿ, ಲಿಂಗ, ಪ್ರಾಣಿ, ಪಕ್ಷಿ, ಮತ್ಯಾವುದೋ ಕುಲ ಯಾವುದೂ ಅಲ್ಲ. ಆ ಕಾರಣಕ್ಕಾಗಿ ಹರಿಭಕ್ತಿಯನ್ನು ನಾವು ವಿಶೇಷವಾಗಿ ಗಳಿಸಬೇಕು ಅನ್ನುವ ಉದ್ದೇಶ ಇದರದ್ದಾಗಿದೆ. ಮುಂದೆ ಕೃಷ್ಣ ಬ್ರಹ್ಮಚರ್ಯ ಆಶ್ರಮವನ್ನು
ವಿವರಣೆ ಮಾಡ್ತಾನೆ. ಬ್ರಹ್ಮಚಾರಿಯು ಗುರುಕುಲದಲ್ಲಿದ್ದು ಪ್ರೀತಿಯಿಂದ ಗುರು ಸೇವೆಗೈಯಬೇಕು. ಜಿತೇಂದ್ರನಾಗಿದ್ದುಕೊಂಡು ಗಾಯತ್ರಿ ಜಪ, ವೇದ ಶಾಸ್ತ್ರಾದಿಗಳ ಅಧ್ಯಯನ, ಗುರುಗಳಿಗಾಗಿ ಆಹಾರ ಸಂಪಾದನೆ ನಡೆಸಬೇಕು. ಸ್ತ್ರೀಯರ ಜೊತೆಗೆ ಸ್ತ್ರೀಯರ ಬಗ್ಗೆ ಮಾತನಾಡಬಾರದು. ಯುವತಿಯಾದ ಗುರುಪತ್ನಿಯಿಂದ ಅಭ್ಯಂಜನಾದಿಗಳನ್ನು ಕೂಡ ತ್ಯಜಿಸಬೇಕು. ಅಷ್ಟಾಂಗ ಮೈಥುನವಂತೂ ಬಿಡಲೇಬೇಕು. ಏನು ಅಷ್ಟಾಂಗ ಮೈಥುನ ಅಂತಂದರೆ ಸ್ಮರಣಂ ಕೀರ್ತನಂ ಕೇಲಿಹಿ ಪ್ರೇಕ್ಷಣಂ ಗುಹ್ಯ ಭಾಷಣಂ ಅನ್ನುವ ಮಾತಿನಂತೆ ಪ್ರೇಯಸಿ ಅಥವಾ ಪ್ರಿಯಕರ ಇವರನ್ನು ನೆನೆಸಿಕೊಳ್ಳೋದು, ಅವರನ್ನು ಹೊಗಳೋದು ಮುಂತಾದ 8 ಪ್ರಕಾರಕ್ಕೆ ಅಷ್ಟಾಂಗ ಮೈಥುನ ಅಂತ ಹೆಸರು. ಇದರಿಂದ ದೂರ ಉಳಿಯುವುದೇ ಬ್ರಹ್ಮಚರ್ಯ. ವಿಪರೀತಂ ಬ್ರಹ್ಮಚರ್ಯಂ ಅನ್ನೋ ಮಾತನ್ನು ಅಲ್ಲಿ ನೋಡ್ತಕ್ಕಂಥದ್ದು. ಇವತ್ತು ರೂಢಿಲಿ ಒಂದು ಮಾತು ಬಂದುಬಿಟ್ಟಿದೆ. ಏನದು? ಯಾರಿಗೆ ಮದುವೆ ಆಗಿಲ್ಲ ಅವರು ಬ್ರಹ್ಮಚಾರಿ, ಬ್ಯಾಚುಲರ್. ಮದುವೆ ಆಗದಿರ್ತಕ್ಕಂಥವ್ರು ಬ್ರಹ್ಮಚಾರಿಗಳು. ತಪ್ಪದು. ಬ್ಯಾಚುಲರ್ಸ್ ವೈಫ್ ಇವೆಲ್ಲ ಪಾಶ್ಚಾತ್ಯ ಕೊಡುಗೆ. ಮದುವೆ ಆದವರಿಗೂ ಬ್ರಹ್ಮಚರ್ಯ ನಿಯಮ ಪರಿಪಾಲನೆ ಅತ್ಯಂತ ಅವಶ್ಯವಾಗಿದೆ. ಇದು ಬ್ರಹ್ಮಚಾರಿ ಮಾತ್ರ ಅಲ್ಲ, ಗೃಹಸ್ಥನಿಗೂ ಸನ್ಯಾಸಿಗೂ ಮದುವೆ ಆಗದಿರುವವರಿಗೂ ಸಹಿತ ಬ್ರಹ್ಮಚಾರಿ ನಿಯಮ ಪರಿಪಾಲನೆ ಅವಶ್ಯ. ಅಶ್ವತ್ಥಾಮನಿಂದ ಬ್ರಹ್ಮಾಸ್ತ್ರ ಹಿಂತೆಗೆತ ಆಗದಿರುವುದು, ಅರ್ಜುನನಿಂದ 2 ಬ್ರಹ್ಮಾಸ್ತ್ರಗಳು ಹಿಂತೆಗೆತ ಸಾಧ್ಯವಾಗಿರುವುದು, ಈ ಹಿನ್ನೆಲೆ ಕೂಡ ಇದೇ ಆಗಿದೆ. ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಯಾವಾಗ? ತಾನು ದ್ರೌಪದಿಯ ಚಿಕ್ಕ ಚಿಕ್ಕ ಶಿಶುಗಳನ್ನು ಕೊಂದು ಬಂದಾಗ ಅರ್ಜುನ ಬೆನ್ನಟ್ಟಿ ಬರ್ತಾನೆ. ಇದು ಭಾಗವತದಂತೆ. ಮಹಾಭಾರತದಂತೆ ಭೀಮಸೇನ ಬೆನ್ನಟ್ಟಿ ಬರ್ತಾನೆ. ಆಗ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ, ಪಾಂಡವರನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡು ಅಂತ. ಅರ್ಜುನ ಪ್ರತಿಯಾಗಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಆಗ ವ್ಯಾಸ ಹೇಳ್ತಾರೆ, ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಏನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದೀರಿ, ಇದನ್ನು ನಿಲ್ಲಿಸಿರಿ. ನಿಮ್ಮ ಬ್ರಹ್ಮಾಸ್ತ್ರವನ್ನು ವಾಪಸ್ ಪಡ್ಕೊಡಿ. ನಿಮ್ಮಿಂದ ಲೋಕಕ್ಕೆ ಉಪದ್ರವ ಆಗಬಾರ್ದು. ಆಯಿತು. ಅರ್ಜುನ ಆ ಗುರುಗಳ ಮಾತಿಗೆ ಬೆಲೆ ಕೊಟ್ಟು ತನ್ನ ಬ್ರಹ್ಮಾಸ್ತ್ರವನ್ನು ವಿಡ್ರಾ ಮಾಡಿಕೊಂಡ. ಅಶ್ವತ್ಥಾಮನಿಗೆ ತನ್ನ ಬ್ರಹ್ಮಾಸ್ತ್ರವನ್ನು ವಿಡ್ರಾ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಯಾಕೆ? ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ನಿಯಮಗಳಿದ್ದಂತೆ ಬ್ರಹ್ಮಾಸ್ತ್ರ ವಿಡ್ರಾ ಅದನ್ನು ಹಿಂಪಡಿಲಿಕ್ಕೆ ಕೂಡ ನಿಯಮ ಇತ್ತು. ಏನದು? ಬ್ರಹ್ಮಚರ್ಯ ನಿಯಮ ಪರಿಪಾಲನೆ ಆಗಿರಬೇಕು ಅಂತ. ಅಶ್ವತ್ಥಾಮ ಬ್ರಹ್ಮಚರ್ಯ ನಿಯಮವನ್ನು ಕಳೆದುಕೊಂಡಿದ್ದ, ಅರ್ಜುನ ಬ್ರಹ್ಮಚರ್ಯ ನಿಯಮವನ್ನು ಉಳಿಸಿಕೊಂಡಿದ್ದ. ಅದಕ್ಕಾಗಿ ಅವನಿಗೆ ಹಿಂತೆಗೆತ ಸಾಧ್ಯವಾಯಿತು. ವಿಡ್ರಾವಲ್ ಅರ್ಜುನನಿಗೆ, ಅಶ್ವತ್ಥಾಮನಿಗೆ ಸಾಧ್ಯವಾಗಲಿಲ್ಲ. ಅರೆ, ಏನು ಹೇಳ್ತಾ ಇದ್ದೀರಿ? ಅಶ್ವತ್ಥಾಮನಿಗೆ ಮದುವೆನೇ ಆಗಿಲ್ಲ, ಅರ್ಜುನ 2-3 ವಿವಾಹವಾಗಿದೆ. ಅರ್ಜುನನಿಗೆ ಬ್ರಹ್ಮಚರ್ಯ ನಿಯಮ ಪರಿಪಾಲನೆ ಇತ್ತು, ಅದಕ್ಕಾಗಿ ವಿಡ್ರಾವಲ್ ಆಫ್ ಬ್ರಹ್ಮಾಸ್ತ್ರ ಸಾಧ್ಯವಾಯಿತು. ಅಶ್ವತ್ಥಾಮನಿಗೆ ಆಗಲಿಲ್ಲ. ಇನ್ನೇನು ಮಾತಿದು ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಅರ್ಜುನಿಗೆ 2-3 ವಿವಾಹವಾಗಿರ್ಬೋದು, ಆದರೆ ಅವನು ಬ್ರಹ್ಮಚರ್ಯ ನಿಯಮವನ್ನು ಪರಿಪಾಲನೆ ಮಾಡಿದ್ದ. ಅಶ್ವತ್ಥಾಮನಿಗೆ ವಿವಾಹವಾಗಿರಲು ನಿಜ, ಬಟ್ ತನ್ನ ಬ್ರಹ್ಮಚರ್ಯ ನಿಯಮವನ್ನು ಕಳೆದುಕೊಂಡಿದ್ದ. ಯಾಕೆ? ಮಹಾಭಾರತದ ಕೊನೆಯ ಹಂತದ ಸಂದರ್ಭವನ್ನು ನೋಡುವಾಗ ದುರ್ಯೋಧನ ತೊಡೆ ಮುರಿದುಕೊಂಡು ಬಿದ್ದಿದ್ದಾನೆ ಯುದ್ಧ ಭೂಮಿಯಲ್ಲಿ. ಕರೀತಾನೆ ಅಶ್ವತ್ಥಾಮಾಚಾರ್ಯರನ್ನ. ಬಂದರು, ನೋಡಿ ನಿಮ್ಮಿಂದೀಗ 2 ಕೆಲಸಗಳಾಗಬೇಕಾಗಿದೆ ನನಗೆ. ಒಂದು, ಎಲ್ಲ ಪಾಂಡವರ ಸಂಹಾರ ಆಗಬೇಕು, ಪಾಂಡವರ ವಂಶವೇ ನಿರ್ವಂಶವಾಗಬೇಕು. ಇನ್ನೊಂದು, ನನ್ನ ಹೆಂಡತಿ ಭಾನುಮತಿಯಲ್ಲಿ ನನ್ನ ವಂಶವನ್ನು ಮುಂದುವರಿಸಬೇಕು. ಆಗಲಿಂದ ಎರಡಕ್ಕೂ ಎಸ್ ಅಂದ. ಭಾನುಮತಿಯಲ್ಲಿ ವಂಶವನ್ನು ಮುಂದುವರಿಸಲಿಲ್ಲ, ಆ ವಿಷಯ ಬೇರೆ. ಆದರೆ ಮನಸ್ಸು ಕೆಟ್ಟು ಹೋಯಿತು ಅಂದರೆ ಅವನ ಕ್ಯಾರೆಕ್ಟರ್ ಕೆಟ್ಟು ಹೋಯಿತು ಅಂತ ಅರ್ಥ. ಅದಕ್ಕಾಗಿ ಬ್ರಹ್ಮಚರ್ಯ ನಿಯಮವನ್ನು ಕಳೆದುಕೊಂಡಿದ್ದ. ಅರ್ಜುನ 2-3 ವಿವಾಹವಾಗಿದ್ದರೂ ಕೂಡ ಬ್ರಹ್ಮಚರ್ಯ ನಿಯಮವನ್ನು ಪರಿಪಾಲನೆ ಮಾಡಿಕೊಂಡಿದ್ದ. ಹೇಗೆ? ಮಾತೃವತ್ ಪರದಾರೇಶು, ಮತ್ತೊಬ್ಬರ ಹೆಂಡಂದಿರನ್ನು, ಪರಸ್ತ್ರೀಯರನ್ನು ಎಂದೂ ಅವನು ಕೆಟ್ಟ ಭಾವನೆಯಿಂದ ನೋಡಿದವನಲ್ಲ. ಒಂದು ಪ್ರಸಂಗ, ಇಂದ್ರಕೀಲ ಪರ್ವತದಲ್ಲಿ ಮಹಾದೇವ ವಹಿಸಿಕೊಂಡು ಪಾಶುಪತಾಸ್ತ್ರವನ್ನು ಪಡೆದುಕೊಂಡಾಗ ಇಂದ್ರನೇ ಬಂದು ಸ್ವಾಗತ ಮಾಡ್ತಾನೆ, ಸ್ವರ್ಗಲೋಕಕ್ಕೆ ಬಂದು ಆತಿಥ್ಯ ಸ್ವೀಕಾರ ಮಾಡುವಂತ. ಅಲ್ಲಿಗೆ ಬರ್ತಾನೆ. ಅಲ್ಲಿದ್ದಾಗ ಊರ್ವಶಿ ಬರ್ತಾಳೆ.
ಅರ್ಜುನನ ಸಮೀಪಕ್ಕೆ. ಅವನು ಕಣ್ಣೆತ್ತಿಯೂ ಸಹ ನೋಡೋದಿಲ್ಲ. ಅವಳು ಶಾಪವನ್ನೇ ಕೊಡ್ತಾಳೆ, ನಪುಂಸಕನಾಗುವಂತ ಶಾಪ ಕೊಟ್ಟರೂ ಅಡ್ಡಿ ಇಲ್ಲ, ನಾನು ಪರಸ್ತ್ರೀಯನ್ನು ಕಣ್ಣೆತ್ತಿ ನೋಡೋದಿಲ್ಲ ಅಂತ ಹೇಳಿ ಆತನ ಬ್ರಹ್ಮಚರ್ಯವನ್ನು ತೋರಿಸಿದ್ದಾನೆ. ಹೀಗೆ ಅರ್ಜುನ 2-3 ವಿವಾಹವಾದರೂ ಬ್ರಹ್ಮಚರ್ಯವನ್ನು ಉಳಿಸಿಕೊಂಡಿದ್ದ. ಅಶ್ವತ್ಥಾಮ ವಿವಾಹವಾಗದೇ ಇದ್ದರೂ ಆ ನಿಯಮವನ್ನು ಕಳೆದುಕೊಂಡಿದ್ದನ್ನು ಮಾತನ್ನು ಗಮನಿಸ್ತಕ್ಕಂಥದ್ದು. ಸ್ತ್ರೀಯರ ಬಗೆಗಿನ ಈ ಎಚ್ಚರಿಕೆಯ ಉದ್ದೇಶ ಏನು? ಸ್ತ್ರೀ ಅಂದರೆ ಬೆಂಕಿ, ಸ್ತ್ರೀ ಜೊತೆ ಮಾತಾಡಬಾರ್ದು ಅಂತೆಲ್ಲ ವಿಷಯ ಬಂತು ಬ್ರಹ್ಮಚಾರಿಯಾಗಿರ್ತಕ್ಕಂಥವನು. ಯಾಕೆ? ಸ್ತ್ರೀ ಅಂದರೆ ಬೆಂಕಿ, ಪುರುಷ ಅಂದರೆ ತುಪ್ಪದ ಗಡಿಗೆಯಂತೆ. ಘೃತಕುಂಭ ಸಮಪ್ಪುಮಾನ್ ಅಂಗಾರ ಸದೃಶಿ ನಾರಿ ಘೃತಕುಂಭ ಸಮಪ್ಪುಮಾನ್. ಪುರುಷ ತುಪ್ಪದ ಗಡಿಗೆಯಂತೆ, ತುಪ್ಪದ ಪಾತ್ರೆ. ಬೆಂಕಿ ಹತ್ತಿರ ತುಪ್ಪದ ಪಾತ್ರೆ ತೊಗೊಂಡು ಹೋದರೆ ಕರಗೋದಿಲ್ವಾ? ಹಾಗೆ ಪುರುಷ ಕರಗಿ ಹೋಗ್ತಾನೆ ಹೆಣ್ಣಿನ ಹತ್ತಿರ ಬಂದರೆ. ಅದಕ್ಕೋಸ್ಕರ ಭಾಳ ಎಚ್ಚರಿಕೆಯಿಂದಿರಬೇಕಾಗಿದೆ. ಅದಕ್ಕಾಗಿಯೇ ಮಾತ್ರ ಸ್ವಸ್ರ ಸ್ವಪುತ್ರ್ಯಾಚ ನೈಕಶಯ್ಯಾಸನೋ ಭವೇತ್ ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಮಪಿ ಕರ್ಷತಿ. ತಾಯಿ ಅಥವಾ ಸಹೋದರಿ ಅಥವಾ ಮಗಳು ಇಂತಹ ಹೆಣ್ಣುಗಳೊಂದಿಗೆ ಪುರುಷ ಏಕಾಸನದಲ್ಲಿ ಕೂಡುವುದೋ ಮಲಗುವುದೋ ಮುಂತಾದ ಮಾಡತಕ್ಕದ್ದಲ್ಲ. ಯಾಕೆ? ಇಂದ್ರಿಯ ಶಕ್ತಿ ಎಷ್ಟೇ ನಿಯಂತ್ರಣದಲ್ಲಿದೆ ಅಂತ ಅಂದ್ಕೊಂಡ್ರೂ ಕೂಡ ಕೈ ತಪ್ಪಿ ಹೋಗ್ತದೆ, ಎಚ್ಚರ ತಪ್ಪಿ ಹೋಗ್ತದೆ. ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಕಾಳಜಿಯಿಂದ ಸ್ತ್ರೀ ಜೊತೆ ಇರಬೇಕಾಗಿದೆ. ತಾಯಿ, ತಂಗಿ, ಮಗಳು ಮುಂತಾದ ಸ್ತ್ರೀಯರೊಂದಿಗೆ ಪುರುಷನು ಏಕಾಸನ ಇರಬಾರದು. ಇಂದ್ರಿಯ ಆಕರ್ಷಣೆ ಬಲಿಷ್ಠವಾಗಿದ್ದು ಬಲ್ಲವರನ್ನು ಬಲಿ ಹಾಕುತ್ತದೆ. ಸುತಾಮಪಿರಹೋ ಜಹ್ಯಾತ್ ಯಾವ ಅನ್ಯಥಾ ಯಾವದನರ್ಥಕೃತ. ಮಗಳನ್ನು ಸಹಿತ ಒಟ್ಟಿಗೆ ಮಲಗಿಸಿಕೊಳ್ಬಾರ್ದು, ಒಂದೇ ಆಸನದಲ್ಲಿ, ಒಂದೇ ಹಾಸಿಗೆಯಲ್ಲಿ ಮಾತನಾಡತಕ್ಕಂಥದ್ದು. ವಿದ್ಯಾಭ್ಯಾಸ ಮುಗಿಸಿದ ಬ್ರಹ್ಮಚಾರಿಯ ನಡೆ ಏನು? ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಶಿಷ್ಯನು ಗುರುಗಳಿಗೆ ಯಥಾಶಕ್ತಿ ಗುರುದಕ್ಷಿಣೆಯನ್ನು ಕೊಟ್ಟು ಅನುಮತಿ ಪಡೆದು ಅವನು ಗೃಹಸ್ಥನೋ ಮದುವೆ ಮಾಡಿಕೊಂಡು, ಅಥವಾ ವಾನಪ್ರಸ್ಥನೋ ಅಥವಾ ಸನ್ಯಾಸಿಯೋ ಅಥವಾ ನೈಷ್ಠಿಕ ಬ್ರಹ್ಮಚಾರಿಯೋ ಆಗಿರಬಹುದಾಗಿದೆ. ಗುರುದಕ್ಷಿಣೆಯ ಮಹತ್ವ ಏನು? ಗುರುದಕ್ಷಿಣೆ ಕೊಡಲೇಬೇಕಾ ಅಥವಾ ಕೊಡದಿದ್ದರೂ ಆಗತ್ತಾ? ಕೊಡಲೇಬೇಕು. ಯಾಕೆ? ತೈತ್ತರೀಯ ಉಪನಿಷತ್ ಹೇಳ್ತಾ ಇದೆ, ಆಚಾರ್ಯಾಯ ಪ್ರಿಯಂಧನಮಾಹೃತ್ಯ ಪ್ರಜಾತಂತು ಮಾಂ ವ್ಯವಚ್ಛೇತ್ಸಿಹಿ. ನೀನು ವಿದ್ಯಾಭ್ಯಾಸ ಮಾಡಿದ ಮೇಲೆ ಗುರುಗಳಿಗೆ ಕೈಲಾದಷ್ಟು ಗುರುದಕ್ಷಿಣೆ ಕೊಡು, ಆ ಋಣ ಪರಿಹಾರ ಮಾಡಿಕೊ. ಅಕಸ್ಮಾತ್ ಅದನ್ನು ಕೊಡಲಿಲ್ಲ ಅಂತಂದರೆ ಇಷ್ಟು ಅಷ್ಟು ತಲೆಯನ್ನು ಕಂಡೀಷನ್ ಇರೋದಿಲ್ಲ, ಒದ್ದಾಡಿ ಕಷ್ಟಪಟ್ಟು ಏನೋ ಬೇಡ, ಕೈಲಾದಷ್ಟು. ಯಾಕೆ ಕೊಡಬೇಕು? ಕೊಡದೇ ಇದ್ದರೆ ಏನಾಗ್ತದೆ? ಆ ಒಂದು ಮಾತನ್ನು ಕೂಡ ಉಲ್ಲೇಖ ಮಾಡ್ತದೆ ತೈತ್ತರೀಯ ಉಪನಿಷತ್ತು. ನೀನು ಗುರುದಕ್ಷಿಣೆ ಕೊಡದೇ ಇದ್ದರೆ ವಂಶಾಭಿವೃದ್ಧಿ ನಿಂತು ಹೋದೀತು ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದಕ್ಕಾಗಿ ಗುರುಗಳಿಗೆ ಒಂದು ಗೌರವ ಕೊಡ್ತಕ್ಕಂಥ ರೀತಿಯ ಗುರುದಕ್ಷಿಣೆಯನ್ನು ಸಲ್ಲಿಸಬೇಕಾಗಿದೆ. ವಿದ್ಯಾಭ್ಯಾಸದ ನಂತರ ಮುಂದಿನ ಆಶ್ರಮದ ಸ್ವೀಕಾರ, ಆ ನಿರ್ಧಾರವನ್ನು ಬ್ರಹ್ಮಚಾರಿ ಮಾಡಬಹುದಾ? ನೋ. ಆ ವಿದ್ಯಾಭ್ಯಾಸ ಮುಗಿಸಿದ ಬ್ರಹ್ಮಚಾರಿಯ ಮುಂದಿನ ಜೀವನದ ನಿರ್ಧಾರವನ್ನು ಸಹಿತ, ಮುಂದಿನ ಆಶ್ರಮದ ನಿರ್ಧಾರವನ್ನು ಸಹಿತ, ಅಂದರೆ ಅವನು ಗೃಹಸ್ಥನೋ ಸನ್ಯಾಸಿಯೋ ವಾನಪ್ರಸ್ಥನೋ, ಈ ವಿಚಾರವನ್ನು ಸಹಿತ ಗುರುಗಳೇ ಮಾಡತಕ್ಕಂಥದ್ದು. ಗುರೋರಾಜ್ಞಾ ಅನುರೋಧೇನ, ಗುರುಗಳ ಮಾತನ್ನು ಕೇಳಿಕೊಂಡೇ ದೂರಸ್ಥೋವಾ ಗೃಹೀ ಭವೇತ್. ತಂತ್ರಮಾಲಾ ಮಾತಿದು. ಅವನು ಗುರುಗಳ ಪಕ್ಕದಲ್ಲೇ ಇರ್ಬೋದು, ಸೇವೆ ಮಾಡಿಕೊಂಡು, ದೂರದಲ್ಲಾದರೂ ಇರ್ಬೋದು, ಬ್ರಹ್ಮಚಾರಿಯಾಗಿರ್ಬೋದು. ವಿದ್ಯಾಭ್ಯಾಸ ಮುಗಿಸಿದ ಬ್ರಹ್ಮಚಾರಿ ತಾನು ಮುಂದೆ ಗೃಹಸ್ಥಾಶ್ರಮಿ ಆಗಬೇಕೋ ಸನ್ಯಾಸಿಯಾಗಬೇಕೋ ಮುಂತಾದವನ್ನು ಗುರುಗಳ ಆಜ್ಞಾನುಸಾರವಾಗಿ ನಿರ್ಧರಿಸಬೇಕಾಗಿದೆ. ಮುಂದೆ ಗೃಹಸ್ಥಾಶ್ರಮವನ್ನು ವಿವರಣೆ ಮಾಡ್ತಾನೆ ಕೃಷ್ಣ. ಗೃಹಸ್ಥಾಶ್ರಮಿಯು ಆದರ್ಶ ಗೃಹಸ್ಥೆನಿಸಲು ಬೇಕಾದ ಕರ್ತವ್ಯಗಳನ್ನು ಮಾಡಿ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅದನ್ನು ಭಗವಂತನಿಗೆ ಅರ್ಪಣೆ ಸಂಕಲ್ಪ ಮಾಡಿ ಅರ್ಪಿಸಿಬಿಟ್ರೆ, ನಿಷ್ಕಾಮ ಭಾವನೆಯಿಂದ ಆಚರಿಸಿ ಅರ್ಪಿಸಿದರೆ ಅವನ ಕರ್ತವ್ಯವು ಸಾರ್ಥಕವೆನಿಸುತ್ತದೆ. ಅಪರೋಕ್ಷ ಜ್ಞಾನಿಗಳ ಸೇವೆ, ಹರಿಕಥಾ ಶ್ರವಣಾದಿಗಳು, ಅಧ್ಯಯನ ಅಧ್ಯಾಪನಾದಿಗಳು, ಇವುಗಳ ಮೂಲಕ ಎಲ್ಲರೂ ಎಲ್ಲವನ್ನೂ ಬಿಟ್ಟು ಹೋಗುವವರೇ.
ಆ ಜ್ಞಾನವೂ ಬೇಕು. ಈ ಸಂಸಾರ ಶಾಶ್ವತ. ಯಾರು ಪರ್ಮನೆಂಟ್ ಉಳಿದಾರಿಲ್ಲೇ? ಯಾರೂ ಉಳಿದಿಲ್ಲ. ಎಲ್ಲರೂ ಹೋಗ್ತಕ್ಕಂಥವ್ರು ಒಂದಲ್ಲ ಒಂದು ದಿವಸ, ಒಂದೆರಡು ದಿವಸ ಹೆಚ್ಚು ಕಡಿಮೆ ಅಷ್ಟೇ, ಹಿಂದೆ ಮುಂದೆ ಎಲ್ಲರೂ ಹೋಗ್ತಕ್ಕಂಥವ್ರೆ. ಸಂಸಾರ ಅಶಾಶ್ವತವಾಗಿದೆ. ಮನುಷ್ಯರಿಗೆ ಬಂದಿರತಕ್ಕಂಥದ್ದು ಭೋಗಕ್ಕಾಗಿ ಅಲ್ಲ, ಜ್ಞಾನ ಸಂಪಾದನೆಗೆ ಅಂತ ತಿಳಿದುಕೊಳ್ಳಬೇಕು. ಗುರುಗಳ ಮೂಲಕ, ಶಾಸ್ತ್ರಗಳ ಮೂಲಕ ಅಧ್ಯಯನಗಳನ್ನು ಮಾಡಿ ಆ ಜ್ಞಾನ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು. ಮೋಕ್ಷ ಸಾಧನೆಗಾಗಿ ಈ ಶರೀರ ಬಂದಿರತಕ್ಕಂಥದ್ದು ಅಂತ ಆ ಜ್ಞಾನಿಗಳ ನುಡಿಗಳ ನಡೆಗಳ ಕಡೆಗೆ ಗಮನ ಕೊಡಬೇಕು. ಈಶಾವಾಸ್ಯಮಿದಂ ಸರ್ವಂ ಅನ್ನುವ ಮಾತಿನಂತೆ ಈ ಭೂಮಿ, ನೀರು, ಗಾಳಿ, ಬೆಳಕು ನಮ್ಮದೇನಿದೆ ಅಲ್ಲ. ನಾನು ಇರ್ತಕ್ಕಂಥ ಯಾವುದೋ ಒಂದು ಜಾಗ 30-40 ಸೈಟೋ 60-40ನೋ ಯಾವುದೋ, ಇದು ಮೊನ್ನೆ ಯಾರ್ದೋ ಆಗಿತ್ತು, ನಿನ್ನೆ ನಂದಾಗಿರ್ಬೋದು, ನಾಳೆ ಇನ್ನು ಯಾರ್ದು ಆಗ್ತದೋ ಗೊತ್ತಿಲ್ಲ. ಎಲ್ಲ ನಮ್ದು ಅಲ್ಲೇ ಅಲ್ಲ. ಈ ನೀರು, ಬೆಂಕಿ, ಗಾಳಿ, ಸೂರ್ಯ, ಚಂದ್ರ ನಾನು ಹುಟ್ಟುವ ಮೊದಲು ಇದ್ದು ನಾನು ಸತ್ತು ಹೋದ ಮೇಲೂ ಇರುತ್ತವೆ. ಸೊ ಇವು ನಂದಲ್ಲ, ಇವು ನನ್ನದಲ್ಲ ಅಂತ ಎಲ್ರಿಗೂ ಅನುಭವ ಇದೆ. ಮತ್ತು ಎಲ್ಲರೂ ನಂದಲ್ಲ ಅಂತ ಹೇಳೋದು ಮತ್ತೆ ಯಾರ್ದಿದ್ದು? ನಿಂದಲ್ಲ ನಂದಲ್ಲ ಅಂದಮೇಲೆ ಇದು ಈಶಾವಾಸ್ಯಂ, ಭಗವಂತನದ್ದು, ದೇವರದ್ದು. ಈ ಕಲ್ಪನೆಯನ್ನು ತಂದುಕೊಳ್ಬೇಕು. ಹಾಗಾಗಿ ಈ ಹಣ ಸಂಪಾದನೆಯೋ, ಮನೆ ಕಟ್ಟತಕ್ಕಂಥದ್ದು ಮುಂತ ಅನೇಕ ಕಾರ್ಯಗಳಿಗೆ ಅತಿಯಾದ ವ್ಯಾಮೋಹವನ್ನು ತಂದುಕೊಳ್ಳತಕ್ಕದ್ದಲ್ಲ. ವಿವಾಹ ಮಾಡಿಕೊಳ್ತಕ್ಕಂಥದ್ದು ಕೂಡ ಇಂದ್ರಿಯ ಸುಖಕ್ಕಾಗಿದ್ದು ಭಾವಿಸಬಾರದು. ಗೃಹಸ್ಥರ್ಮಾಚರಣೆಯ ಅರ್ಹತೆಗಾಗಿ ಪತ್ನಿ ಸ್ವೀಕಾರ. ಹಾಗಾಗಿ ಅತಿಯಾದ ಮೋಹವನ್ನು ಪತ್ನಿಯ ಬಗ್ಗೆ ಇಟ್ಟುಕೊಳ್ಳತಕ್ಕದ್ದಲ್ಲ. ಯಾಕೆ? ಆ ಹೆಣ್ಣಿನ ಮತ್ತೊಂದು ಮುಖ ಬೇರೆಯೇ ಇದೆ. ತನ್ನ ಉದ್ದೇಶ ಸಾಧನೆಗೆ ಯಾರೇ ಇರಲಿ ಅವರು, ತಂದೆ, ಗುರು, ತನ್ನವರು, ಗಂಡ, ಯಾರನ್ನು ಬೇಕಾದರೂ ಬಲಿ ಹಾಕಲು ಹೇಸದ ಹೆಣ್ಣಿನ ಸ್ವಾರ್ಥಿ ಒಳಮುಖ ಬಹಿರಂಗಗೊಂಡ್ರೆ ಆ ಮೋಹ ಉಳಿತದ. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕೂಡ ಇರಬೇಕಾಗಿದೆ. ಪಿತೃಪಕ್ಷಾದಿಗಳಲ್ಲಿ ಶ್ರಾದ್ದಾದಿಗಳ ಮೂಲಕ ಪಿತ್ರಂತರ್ಯಾಮಿ ಹರಿಯ ಆರಾಧನೆಯನ್ನು ಕೂಡ ಕೈಗೊಳ್ಳಬೇಕು. ಹೀಗೆ ಗೃಹಸ್ಥಾಶ್ರಮಿಯು ಸ್ವವಿಹಿತ ಕರ್ಮಾದಿಗಳನ್ನು ನಿಷ್ಕಾಮ ಭಾವನೆಯಿಂದ ಆಚರಿಸಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅರ್ಪಣೆ ಮಾಡಿಬಿಟ್ರೆ ಅವನು ಒಬ್ಬ ಮೋಕ್ಷ ಸಾಧಕನಾಗುತ್ತಾನೆ ಅನ್ನುವ ಚಿಂತನೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ. ಪಂಚಯಜ್ಞ ಅನ್ನುವ ಮಾತಿನಂತೆ ನಿತ್ಯ ಗೃಹಸ್ಥಾಶ್ರಮಿ ಭೂತಯಜ್ಞ, ಪಿತೃಯಜ್ಞ, ದೇವಯಜ್ಞ, ಮನುಷ್ಯಯಜ್ಞ, ಋಷಿಯಜ್ಞ, ಈ ಪಂಚಕರ್ಮಗಳನ್ನು, ಪಂಚಯಜ್ಞಗಳನ್ನು ಗೃಹಸ್ಥ ಅಳವಡಿಸಿಕೊಳ್ಬೇಕು. ಬಲಿಕಾರ್ಯ, ಪಿಂಡ ಪ್ರದಾನ, ಯಾಗಾದಿಗಳು, ಅಧ್ಯಯನ, ಅತಿಥಿ ಸತ್ಕಾರ, ಈ 5 ಗೃಹಸ್ಥಾಶ್ರಮಿ ಸರಿಯಾಗಿ ನಿರ್ವಹಿಸಿ ಅವನ್ನು ನಿಷ್ಕಾಮ ಭಾವನೆಯಿಂದ ಆಚರಿಸಿ ಹರಿಗೆ ಸಮರ್ಪಿಸಬೇಕಾಗಿದೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನ ಇದನ್ನು ಬಿಡತಕ್ಕದ್ದಲ್ಲ. ದೇವ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ದೇವತಾ ಕಾರ್ಯ, ಪಿತೃಕಾರ್ಯ ತಪ್ಪಿಸ್ತಕ್ಕದ್ದಲ್ಲ. ಅತಿಥಿ ದೇವೋ ಭವ ಮುಂತಾದ ತೈತ್ತರೀಯ ಉಪನಿಷತ್ತಿನ ಅಭಿಪ್ರಾಯದ ಮಾತುಗಳು ಕೂಡ ಇಲ್ಲಿ ಗಮನಾರ್ಹವಾಗಿದೆ. ಪುರಂದರ ದಾಸರು ಕೂಡ ಒಬ್ಬ ಆದರ್ಶ ಗೃಹಸ್ಥ ಹೇಗಿರಬೇಕು ಆ ಕಲ್ಪನೆಯನ್ನು ತಂದು ಕೊಟ್ಟಿದ್ದಾರೆ. ಒಬ್ಬ ಆದರ್ಶ ಗೃಹಸ್ಥ ಮನೆ ಹೇಗಿರಬೇಕು ಅಂದರೆ, ಮನೆಯಲ್ಲಿ ವೇದಶಾಸ್ತ್ರಧ್ವನಿ ಗರ್ಜಿಸದಿದ್ದರೆ, ಅಂದರೆ ಮನೆಯಂತಾದಮೇಲೆ ಆದರ್ಶ ಗೃಹಸ್ಥ ಮನೆಯಂತಾದಮೇಲೆ ಅಲ್ಲಿ ವೇದದ ಪಾರಾಯಣ, ಪಾಠ, ಪ್ರವಚನ, ಎಲ್ಲ ವೇದದ ಮಾತುಗಳ ಚಿಂತನೆ ನಡೀಬೇಕು ಅಂತ ಅರ್ಥ. ಅದಾಗದೇ ಇದ್ದರೆ, ಮನೆಯಲ್ಲಿ ವಿಪ್ರಪಾದೋದಕದ ಹೆಸರಿಲ್ಲದಿದ್ದರೆ, ಯಾರೋ ಜ್ಞಾನಿಗಳನ್ನು ಕರಿಬೇಕು, ವಿಪ್ರೋತ್ತಮರನ್ನು ಮನೆಗೆ ಬಂದವರು ಪಾದಪೂಜೆ ಮಾಡಬೇಕು. ಬರೀ ಪಾದಪೂಜೆಯನ್ನು ಪರೋಕ್ಷ ಮಾಡಿಕೊಳ್ಳೋದಲ್ಲ, ಅವರ ವಾಗ್ಝರಿ, ವಾಗ್ಗಂಗೆ ಎಲ್ಲಿ ಮಿಂದಿ ಹೇಳಬೇಕು. ಅವರು ಉಪದೇಶಾಮೃತವನ್ನು ತಾನು ತಂದುಕೊಳ್ಬೇಕು. ಮತ್ತೆ ಮನೆಯಲ್ಲಿ ಸ್ವಾಹಾಕಾರ, ಸ್ವಧಾಕಾರ ನಡೆಯುವುದು ಇಲ್ಲದಿದ್ದರೆ ಆ ಮನೆ ಸ್ಮಶಾನಕ್ಕೆ ಸಮ ಪುರಂದರ ವಿಠಲ. ಹಾಗಾಗಿ ವೇದಾಧ್ಯಯನಾದಿಗಳು, ಜ್ಞಾನಿಗಳ ಪಾದಪೂಜೆ, ಅವರ ಅವರಿಂದ ಜ್ಞಾನ ಸಂಪಾದನೆ ಮುಂತಾದವುಗಳು, ಸ್ವಾಹಾಕಾರ ಅಂದರೆ ಅಗ್ನೇಯ ಸ್ವಹ, ಇಂದ್ರಾಯ ಸ್ವಹ, ಯಜ್ಞಾಗಾದಿಗಳು, ಸ್ವಧ ಅಂದರೆ ಪಿಂಡ ಪ್ರದಾನ, ಪಿತೃಭ್ಯ ಸ್ವಧ ಪಿಂಡ ಪ್ರದಾನ, ಇವುಗಳು ಮಾಡ್ಕೊಂಡಿದ್ದರೆ ಅದು ಆದರ್ಶ ಗೃಹಸ್ಥನ ಮನೆ ಅಂತ ಅನಿಸ್ತಾ ಇದೆ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ಶ್ರೀಕೃಷ್ಣ.